ಹಾಸನದಲ್ಲಿ ಪ್ರೀತಂ ಗೌಡ್ರನ್ನ ಹೊಗಳಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ. ಇನ್ನು ಬೆಂಗಳೂರಿನಲ್ಲಿ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್. ಲೋಕಸಭೆ ಚುನಾವಣೆಗಾಗಿ ಜೆಡಿಎಸ್ ಬಿಜೆಪಿ ವಿರೋಧಿಗಳ ಒಗ್ಗಟ್ಟಿನ ಮಂತ್ರ ಇದು. ಅಲ್ಲಿ ನೋಡಿದ್ರೆ ಕುಮಾರಸ್ವಾಮಿ ಅವರು ಬ್ರದರ್ ಬಿಡ್ರಿ ನಮಗೆ ಪ್ರೀತಂ ಗೌಡ ಅಂತ ಹೇಳ್ತಾರೆ. ಇಲ್ಲಿ ಬೆಂಗಳೂರಿನಲ್ಲಿ ನೋಡಿದ್ರೆ ಸಿಪಿ ಯೋಗೇಶ್ವರ್ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ಶತ್ರುಗಳು ಮತ್ತೀಗ ದೋಸ್ತಿ. ಲೋಕಸಭೆ ಚುನಾವಣೆಗಾಗಿ ಜೆಡಿಎಸ್ ಬಿಜೆಪಿ ವಿರೋಧಿಗಳ ಒಗ್ಗಟ್ಟಿನ ಮಂತ್ರ ಇದು. ಮೊದಲಿನಿಂದಲೂ ಕೂಡ ಗೌಡರ ಕುಟುಂಬದ ವಿರುದ್ಧವೇ ಸಿಪಿ ಯೋಗೇಶ್ವರ್ ಗುಡುಕ್ತಾ ಇದ್ರು, ಆರ್ಭಟಿಸ್ತಾ ಇದ್ರು. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರನ್ನ 2 ಬಾರಿ ಕುಮಾರಸ್ವಾಮಿಯವರು ಸೋಲಿಸಿದ್ದಾರೆ. ಕುಮಾರಸ್ವಾಮಿ ಮೈತ್ರಿ ಸರ್ಕಾರವನ್ನೇ ಅಳುಗಾಡಿಸಿ ಬೀಳಿಸಿದ್ರು. ಆ ಕೀರ್ತಿ ಯೋಗೇಶ್ವರ್ಗೆ ಸಲ್ಲುತ್ತೆ. ಈಗ ಅದೇ ಜೆಡಿಎಸ್ ವರಿಷ್ಠರ ಜೊತೆ ಕೂತು ಸಿಪಿ ಯೋಗೇಶ್ವರ್ ಮೀಟಿಂಗ್ ಮಾಡಿದ್ದಾರೆ. ನೋಡಿ ಯಾವಾಗ ಯಾರು ಬದಲಾಗ್ತಾರೆ, ಏನೇನಾಗುತ್ತೆ ಹೇಳೋಕ್ಕಾಗಲ್ಲ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿಜೆಪಿಯಿಂದ ಸಿಪಿವೈ. ಡಿ.ಕೆ. ಸುರೇಶ್ ಹಣಿಯೋಕೆ ಜೆಡಿಎಸ್ ಪಕ್ಷದ ಸಹಕಾರವನ್ನು ಕೋರಿದ್ದಾರೆ. ನೋಡಿ ಆ ಫೋಟೋ ನೋಡ್ತಾ ಇದ್ವಿ ನಾವು. ಸಿಪಿ ಯೋಗೇಶ್ವರ್ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಿ ಪದ್ಮನಾಭರ ನಗರ ನಿವಾಸದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಭಾಳ ಅಪರೂಪ ಇಂತಹ ಫೋಟೋ ಸಿಗೋದು. ಈಗ ದೋಸ್ತಿಯಾಗಿದ್ದಾರೆ, ಆ ಕಾರಣಕ್ಕೋಸ್ಕರ ಆಕಾಂಕ್ಷಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಅಲ್ಲಿ ಡಿ.ಕೆ. ಸುರೇಶ್ಗೆ ಸೋಲಿನ ರುಚಿ ತೋರಿಸ್ಬೇಕು ಅಂಥೇಳಿ ಬಣ್ಣ ತೊಟ್ಟಂಗಿದೆ. ಅಂದರೆ ಶತ್ರುನ ಶತ್ರು ಮಿತ್ರ ಅನ್ನುವಂಥ ಮಾತಿದೆಯಲ್ವಾ, ಅದು ಸುಳ್ಳಲ್ಲ. ಇದೆಲ್ಲ ಬೆಳವಣಿಗೆ ನಮ್ಗೆ ಸಾಕ್ಷಿಯಾಗಿ ನಿಲ್ತಾ ಇದೆ ಅಷ್ಟೇ. ಇಡೀ ದೇವೇಗೌಡರ ಕುಟುಂಬದ ವಿರುದ್ಧ ಗರ್ಜಿಸ್ತಾ ಬಂದಂಥವ್ರು, ಸಾಕಷ್ಟು ರೀತಿ ಟೀಕೆಗಳನ್ನು ಮಾಡಿದಂಥವ್ರು ಇದೇ ಸಿ ಪಿ ಯೋಗೇಶ್ವರ್ ಅವರು. 2 ಬಾರಿ ಕುಮಾರಸ್ವಾಮಿಯವರು ಚನ್ನಪಟ್ಟಣದಲ್ಲಿ ಸೋಲಿಸಿದ್ದಾರೆ. ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿದ್ದು ದೇವೇಗೌಡರ ಫ್ಯಾಮಿಲಿ ಆ್ಯಂಡ್ ಸಿ ಪಿ ಯೋಗೇಶ್ವರ ಹೋರಾಟ ಹೇಗಿದೆ ಅಂತೇಳಿ. ಆದರೆ ಈಗ ಲೋಕಸಭೆ ಚುನಾವಣೆಗೆ ಒಗ್ಗಟ್ಟಿನ ತಂತ್ರವನ್ನು ಹೆಣಿತಾ ಇದ್ದಾರೆ. ಇದೇನೋ ಆಶ್ಚರ್ಯ ಪಡಬೇಕಾದಂಥ ವಿಷಯ ಏನಲ್ಲ. ಯಾಕಂದರೆ ಯಾವಾಗ ದೋಸ್ತಿಗಳಾಗ್ತಾರೋ, ಯಾವಾಗ ವಿರೋಧಿಗಳಾಗ್ತಾರೋ ಅನ್ನೋದು ಕೂಡ ರಾಜಕೀಯದಲ್ಲಿ ಅಳೆಯೋಕ್ಕಾಗೋದಿಲ್ಲ. ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡ್ಕೊಂಡಿದ್ದಾವಲ್ಲ, ಹಾಗಾಗಿ ದೇವೇಗೌಡರ ಮನೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಬಿ ಜೆ ಪಿ ನಾಯಕರಿಗಿಂತ ಒಂದು ಕೈ ಮುಂದೆ ಇದ್ದ ಹಾಗೆ ಪವರ್ ಸೆಂಟರ್ ಆಗಿಬಿಟ್ಟಿದೆ. ಬಿ ಜೆ ಪಿ ನಾಯಕರು ಹೋಗಿ ದೇವೇಗೌಡರ ಮೂಲಕ ಲಾಭಿ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ, ಸಹಕಾರವನ್ನು ಕೋರ್ತಿದ್ದಾರೆ. ನಿಮ್ಮ ಆಶೀರ್ವಾದ ಬೇಕು ನಮಗೆ ದೇವೇಗೌಡರೆ ಅಂತ ಕೇಳ್ಕೊಳ್ತಾ ಇದ್ದಾರೆ.